ಸಂಪುಟ ಲಿಸ್ಟ್ ಬೆನ್ನಲ್ಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಅಸಮಾಧಾನ. ಶಾಸಕ ಸ್ಥಾನಕ್ಕೆ ತನ್ವೀರ್ ಸೇಠ್ ರಾಜೀನಾಮೆ ಕೊಡ್ತಾರಾ ಅನ್ನುವಂತ ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ. ತನ್ವೀರ್ ಮನೆ ಮುಂದೆ ಅಭಿಮಾನಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಲಿಸ್ಟ್ ಬಂದು 1 ಗಂಟೆ ಆಯ್ತಷ್ಟೇ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ಕಾಂಗ್ರೆಸ್ ಬೇಡ ಅಂತಿದ್ದಾರೆ ಅವರ ಅಭಿಮಾನಿಗಳು. ಕಾಂಗ್ರೆಸ್ನಲ್ಲಿ ಭವಿಷ್ಯ ಇಲ್ಲ ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರಂತೆ ಬೆಂಬಲಿಗರು. ಮೈಸೂರಿನಲ್ಲಿ ತನ್ವೀರ್ ಅಭಿಮಾನಿಗಳಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾವೆಲ್ಲರೂ ಪಕ್ಷಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಗಲಾಟೆ ಮಾಡ್ತಿದ್ದಾರೆ ತನ್ವೀರ್ ಸೇಠ್ ಅಭಿಮಾನಿಗಳು. ಸಂಪುಟ ಲಿಸ್ಟ್ ಬೆನ್ನಲ್ಲೇ ಅಸಮಾಧಾನ ಸ್ಫೋಟ ಆಗ್ತಾ ಇದೆ ಪಕ್ಷದಲ್ಲಿ. ವೀಕ್ಷಕರೇ ನೋಡಿ, ಸಚಿವರ ಫೈನಲ್ ಲಿಸ್ಟ್ ಬಂದು 1 ಗಂಟೆ ಆಯ್ತು ಅಷ್ಟೇ, ಬರೀ 1 ಗಂಟೆ. ಅಷ್ಟರಲ್ಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ನಮಗ್ ಬೇಡ ಕಾಂಗ್ರೆಸ್ ಪಕ್ಷ ಅಂತಾರಂತೆ ತನ್ವೀರ್ ಸೇಠ್ ಅವರ ಬೆಂಬಲಿಗರು. ಇಲ್ಲಿ ಭವಿಷ್ಯ ಇಲ್ಲ, ನಾವೆಲ್ಲರೂ ರಾಜೀನಾಮೆ ಕೊಡ್ತೀವಿ, ನೀವು ಕೂಡ ರಾಜೀನಾಮೆಯನ್ನ ಕೊಡಿ ಹಾಗಂತೇಳಿ ತನ್ವೀರ್ ಸೇಠ್ ಅವರ ಬೆಂಬಲಿಗರು ಒತ್ತಾಯ ಮಾಡ್ತಿದ್ದಾರಂತೆ ತನ್ವೀರ್ ಸೇಠ್. ಎಸ್ ವೀಕ್ಷಕರೇ ನೋಡಿ, ಯಾವ ರೀತಿ ಆಗೋಗುತ್ತೆ ಅಂತ ಹೇಳಿದ್ರೆ, ಅಸಮಾಧಾನ ಕಾಮನ್ನು ಹಾಗೆ ಆಗುತ್ತೆ. ನಿರೀಕ್ಷೆ ಇಟ್ಕೊಂಡಿರ್ತಾರೆ, ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ, ಅಥವಾ ಬೇರೆ ಪಕ್ಷದಿಂದ ಈ ಪಕ್ಷಕ್ಕೆ ಬಂದಿರ್ತಾರೆ, ಎಲ್ಲವೂ ಇರ್ತವೆ. ಬಟ್ ಫೈನಲ್ ಆಗಿ ಅವರ ನಿರೀಕ್ಷೆಯಂತೆ ಅವರಿಗೆ ಸಚಿವ ಸ್ಥಾನ ಸಿಗ್ತಾ ಇಲ್ಲ, ಅಥವಾ ಪಕ್ಷದಲ್ಲಿ ಉನ್ನತ ಸ್ಥಾನ ಸಿಗ್ತಾ ಇಲ್ಲ, ಬೆಲೆ ಸಿಗ್ತಾ ಇಲ್ಲ, ಮತ್ತೊಂದು ಆಗ್ತಾ ಇಲ್ಲ ಅಂತ ಅಂದ್ರೆ ಅವರ ನೆಕ್ಸ್ಟ್ ಹೆಜ್ಜೆ ಇರೋದು ಪಕ್ಷವನ್ನ ಬಿಡೋದು. ಈಗ ತನ್ವೀರ್ ಸೇಠ್ ಅವರ ವಿಷಯದಲ್ಲೂ ಕೂಡ ಬೆಂಬಲಿಗರು ಅಥವಾ ಅಭಿಮಾನಿಗಳು ಅದನ್ನೇ ಹೇಳ್ತಾ ಇದ್ದಾರೆ. ಏನಂತ ಹೇಳಿ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಭವಿಷ್ಯ ಇಲ್ಲ, ನಾವೆಲ್ಲರೂ ಕೂಡ ರಾಜೀನಾಮೆಯನ್ನು ಕೊಡ್ತೀವಿ, ನೀವು ಕೂಡ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿ ಹಾಗಂತೇಳಿ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರಂತೆ.